ಕಳ್ಳತನ, ಹಿಂಸೆ, ಹಸಿವು, ತೃಷೆ, ಶ್ರೀಯಪಾರಣ ಕೇಳಲಾರೆ ದೇವ, ಕೇಳಲಾರೆ ಈ ಹೇವಾಣಿಯನ್ನು. ಅವುಗಳ ನಾಶ ಕಾರ್ಯಕ್ಕಾಗಿ ನಿಮ್ಮನ್ನು ಕಳಿಸಲಾಗಿದೆ. ನೀವು ಭೂಲೋಕಕ್ಕೆ ತೆರಳಿ ಅನ್ಯಾಯ, ಅಧರ್ಮ, ಧರ್ಮ ಸ್ಥಾಪಿಸಿ ಮಾನವ ಕಲ್ಯಾಣ ಉಂಟು ಮಾಡಬೇಕು. ಜನರಲ್ಲಿ ಹುಟ್ಟಿ ಬೆಳೆಸಿರುವ ನಾಸ್ತಿಕತ್ವವನ್ನು ಹೋಗಲಾಡಿಸಿ ಗುರು, ಹಿರಿಯ, ದೈವ, ದೇವರು ಮುಂತಾದವುಗಳ ವಿಷಯವಾಗಿ ಜನಜಾಗೃತಿಗೊಳಿಸಿ ಹಿಂತಿರುಗಬೇಕಾಗಿದೆ. ಹಿಂತಿರುಗುವವರೆಗೂ ನಿನ್ನನ್ನು ಅಗಲಬೇಕೆಂದಿಗೆ ನನಗಾಗಿ ಚಿಂತಿಸುವ ಕಾರಣವಿಲ್ಲ. ನಾನೆಂದರೆ ಯಾರು, ನಾನು ಎಲ್ಲಿರುವೆ, ಯಾರೇ ನಿರ್ಮಲ ಮನಸ್ಸಿನಿಂದ ದೇಶದ ಜನಾಂಗದ ಆಚಾರ ವಿಚಾರ ಧರ್ಮದ ಏಳಿಗೆಗಾಗಿ ದುಡಿದು ಮಾನವ ಕಲ್ಯಾಣ ಉಂಟು ಮಾಡುವರೋ ಅವರ ಮನದಲ್ಲಿ ಸದಾ ನೆಲೆಸಿದೆ, ಸದಾ ಅವರ ಬೆಂಗಾವಲಾಗಿರುವುದು. ಜಗತ್ತಿನ ಜಂಜಾಟದಲ್ಲಿ ಸಿಲುಕಿ ಮತ್ತೂ ತೊಡಬೇಕೇ ದೇವ. ಅದನ್ನೇ ಪಡೆದು ಮಾನವ ಕಲ್ಯಾಣಕ್ಕಾಗಿ ಎಂತ ಕಷ್ಟ ನಿಷ್ಠೂರುಗಳು ಬಂದರೂ ಎದೆಗೊಟ್ಟು ಹೊಡೆದೋಡಿಸಿ ಜಗತ್ತಿನಲ್ಲಿ ಈಜಾಡಿ ದಳ ಸೇರಲೇಬೇಕು. ಎಷ್ಟು ಕಾಲದವರೆಗೆ ನಾವು ಭೂಲೋಕದಲ್ಲಿ ಕಾಲ ಕಳೆಯಬೇಕು ದೇವ? ಅದಕ್ಕಾಗಿ ಸಮಯದ ನೇಮವಿಲ್ಲ. ಅಧರ್ಮದ ಸಮೂಲ ನಾಶ, ಅತ್ಯಾಚಾರದ ಪೂರ್ಣ ನಿರ್ಮೂಲ, ಪಾಪಿಗಳ ಕ್ರೂರಿಗಳ ಅಳಿವಿಕೆ, ಧರ್ಮ, ಶಾಂತಿ, ಅಹಿಂಸೆ, ಸತ್ಯ ಇವುಗಳ ಪತಾಕಿ ಹಾರುವವರೆಗೆ ಒಟ್ಟೇನು ಮಧ್ಯಲೋಕವು ಸ್ವರ್ಗಲೋಕವಾಗುವ ಪರ್ಯಂತ ಭೂಲೋಕದಲ್ಲಿ ನೀವು ಕಾಲ ಕಳೆಯಲೇಬೇಕು. ಆಮೇಲೆ ನಿನ್ನ ಮತ್ತು ತಾಯಿಯ ಸನ್ನಿಧಿ ಲಭಿಸುವುದೇ ದೇವ. ಕರುವನ್ನು ಬಿಟ್ಟು ತಾಯಿ ಇರುವಳೆ. ಕರುವಿನ ಕಂಡ ಕೂಡಲೇ ಕಟ್ಟಿದ ಕಾಷ್ಟಕವನ್ನು ಕಿತ್ತುಕೊಂಡು ಓಡಿ ಬರುವಂತೆ ನಿಮ್ಮೆಡೆಗೆ ಓಡಿ ಬರಲು ಈ ಶಿವಾನಿಯು ಹಿಂದೂ ಮುಂದೆ ನೋಡಲಾರಳು. ಸತ್ಯವೇ ತಾಯಿ.